ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನಿವತ್ತೊಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಸ್ವೀಟ್ಗೆ ನಾನು ಮೊದಲು ಬಾಣಲೆ ತೊಗೊಂಡು ಬಾಣಲೆಗೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಈ ಒಂದು ಗ್ಲಾಸ್ನ ಅಳತೆಯಲ್ಲಿ ಸಂಪೂರ್ಣ ಒಂದು ಗ್ಲಾಸನ್ನು ಹಾಕ್ಕೊಂಡಿದ್ದೀನಿ. ಈ ಡೆಸಿಕೇಟೆಡ್ ಕೊಕೊನಟ್ ಪೌಡರು ನಾನು ಅಂಗಡಿಯಿಂದ ತಂದಿದ್ದಲ್ಲ, ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಡೆಸಿಕೇಟೆಡ್ ಕೊಕೊನಟ್ ಪೌಡರು. ನಿಮಗೆ ಮಾಡೋ ವಿಧಾನ ಬೇಕು ಅಂದರೆ ಶೇರ್ ಮಾಡ್ತೀನಿ, ಕಮೆಂಟ್ನಲ್ಲಿ ತಿಳಿಸಿ. ನೋಡಿ, ಈ ಡೆಸಿಕೇಟ್ ಕೋಕೋನಟ್ ಪೌಡರ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅಡಿ ಹತ್ತದೇ ಇದ್ದಂಗೆ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೊದಲಿಗೆ. ಸ್ನೇಹಿತರೆ ನೋಡಿ, 5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಾಗಿದೆ. ಈಗ ಇದನ್ನು ಪಕ್ಕಕ್ಕೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ. ಸ್ನೇಹಿತರೆ, ತಿರ್ಗಾ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು 6 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದು ಬಿಸಿ ಆಗಲಿ. ಸ್ನೇಹಿತರೆ ನೋಡಿ, ತುಪ್ಪ ಕಾದು ಬರ್ತಾ ಇದೆ. ಈಗ ನಾನು ಬಾದಾಮ್ ಮತ್ತು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ. ಇದೆರಡನ್ನೂ ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ಗೋಡಂಬಿ ಬಾದಾಮಿ ಎಲ್ಲ ಹೊಂಬಣ್ಣಕ್ಕೆ ತಿರುಗಿದೆ. ನಾನು ಸ್ಟೌವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಯಾವತ್ತು ಪಿಸ್ತಾ ಹಾಕ್ಬೇಕಾದ್ರೆ ಸ್ಟವ್ ಆಫ್ ಮಾಡಿರಬೇಕು. ಈಗ ಪಿಸ್ತಾದ ಚೂರುಗಳನ್ನ ಹಾಕ್ಕೊಂಡು ನಾನು ಆ ಕಾವಲ್ಲೇ ಬಾಡಿಸ್ಕೊತೀನಿ. ಪಿಸ್ತಾಗೆ ಹೆಚ್ಚಿಗೆ ಕಾವು ಇರಬಾರ್ದು. ನೋಡಿ, ಬಾದಾಮಿ, ಪಿಸ್ತಾ, ಗೋಡಂಬಿ ಎಲ್ಲ ಫ್ರೈ ಮಾಡಿದ್ಮೇಲೆ ತುಪ್ಪ ಹಾಗೆ ಇದೆ. ಅದೇ ಬಾಣಲೆಗೆ ನಾನು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ಗ್ಲಾಸ್ನಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ತೊಗೊಂಡಿದ್ನೋ ಅದೇ ಗ್ಲಾಸ್ನ ಅಳತೆಯಲ್ಲಿ 1 ಗ್ಲಾಸ್ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಇದನ್ನು ಸಹ ಲೋ ಫ್ಲೇಮ್ನಲ್ಲೇ ನಾವು ಹುರ್ಕೊಳ್ಳೋಣ. ಘಮ್ ಅಂತ ಪರಿಮಳ ಬರೋವರೆಗೂ ಹುರ್ಕೋಬೇಕು. ಕಲರ್ ಚೇಂಜ್ ಆಗಬಾರ್ದು, ಅಡಿ ಹತ್ತಬಾರ್ದು. ಸ್ನೇಹಿತರೆ ನೋಡಿ, ನಾನು ಸುಮಾರು 8ರಿಂದ 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡಿದ್ದೀನಿ. ನೋಡಿ, ರವೆಯ ಬಣ್ಣ ಎಲ್ಲೂ ಬದಲಾಗಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ, ನೋಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಜಾರ್ ತೊಗೊಂಡಿದ್ದೀನಿ. ಜಾರಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು, ಕ್ಲೀನಾಗಿ ಒಣಗಿಸಿರಬೇಕು. ಒಂದು ತೊಟ್ಟು ನೀರಿನ ಅಂಶ ಇಲ್ಲದೆ ಇರತಕ್ಕಂಥ ಜಾರನ್ನ ತಗೊಂಡು ಅದಕ್ಕೆ ಈ ಗ್ಲಾಸ್ನಲ್ಲೇ 1/4 ಗ್ಲಾಸ್ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಸಿಹಿ ಜಾಸ್ತಿ, 1/4 ಗ್ಲಾಸ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 5 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಸಿಪ್ಪೆಯಲ್ಲಿ ಇಟ್ಕೊಂಡಿದ್ದೀನಿ. ಈ ಸಿಪ್ಪೆಯನ್ನು ಬಿಸಾಡಬೇಡಿ. ನಾನು ಈ ಸಿಪ್ಪೆ ಬೆಳಗ್ಗೆ ಹೊತ್ತು ಟೀ ಮಾಡಬೇಕಾದ್ರೆ 2 ದಿನಕ್ಕೆ ಆಗುತ್ತೆ. ಈ ಸಿಪ್ಪೆ ಹಾಕಿ ಕುದಿಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಟೀ ಸಹ ಪರಿಮಳವಾಗಿರುತ್ತೆ. ಈಗ ಇದನ್ನು ತರ್ತರಿಯಾಗಿ ಮೊದಲು ಪುಡಿ ಮಾಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಈ ರೀತಿ ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನು ಈ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ತರ್ತರಿ ಮಾಡಿ ಹಾಕ್ಕೊಂಡಿದ್ದಂಥ ಸಕ್ಕರೆ ಪುಡಿಯಲ್ಲಿ ಅರ್ಧದಷ್ಟು ಮತ್ತೆ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಈ ಒಂದು ರವೆನೂ ಸಹ ತಣ್ಣಗಾಗಿದೆ. ಇದರಲ್ಲೂ ಅರ್ಧದಷ್ಟು ರವೆಯನ್ನು ತೆಗೆದು ಈ ಜಾರಿಗೆ ಹಾಕ್ಕೊಳ್ತೀನಿ. ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಬರೋಣ. ಈಗ ನಾನು ಹುರಿದಿಟ್ಕೊಂಡಿದ್ದಂಥ ರವೆ, ಸಕ್ಕರೆ ಎರಡನ್ನೂ ಸಂಪೂರ್ಣವಾಗಿ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊದಲೇ ರೋಸ್ಟ್ ಮಾಡಿಟ್ಕೊಂಡಿದ್ದಂಥ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್. ಈಗ ಇದೆಲ್ಲವನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಸಂಪೂರ್ಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನಾವು ಉಂಡೆಯನ್ನು ಕಟ್ಕೊಳ್ಳೋಣ. ರುಚಿಕರವಾದ ರವೆ ಉಂಡೆ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಇದು ಮುಂದೆ ಅಂದರೆ ಜುಲೈ 5ನೇ ತಾರೀಕು ಶುಕ್ರವಾರ ಮಣ್ಣೆತ್ತಿನ ಅಮಾವಾಸ್ಯೆ, ಅಂದರೆ ಜ್ಯೇಷ್ಠ ಮಾಸ ಸಂಪೂರ್ಣ ಕಂಪ್ಲೀಟ್ ಆಗೋಗ್ಬಿಡುತ್ತೆ. 6ನೇ ತಾರೀಕು ಶನಿವಾರದಿಂದ ಆಷಾಢ ಮಾಸ ಶುರು. 12ನೇ ತಾರೀಕಿಗೆ ಮೊದಲನೇ ಆಷಾಢ ಶುಕ್ರವಾರ. ಅದಾಗಿ ಒಂದು 10 ದಿನಕ್ಕೆಲ್ಲ ನಿಮಗೆ ಏಕಾದಶಿ ಬರುತ್ತೆ, ಪ್ರಥಮ ಏಕಾದಶಿ. ಆವಾಗಲೂ ಸಹ ನೀವು ಇದನ್ನೆಲ್ಲ ಮಾಡ್ಕೋಬೋದು. ಅಂದರೆ ಪಟದ ಹಬ್ಬ, ಏಕಾದಶಿ ದಿನ ರವೆ ಉಂಡೆ ಮತ್ತು
ಏನದು ಹಲಸಿನ ಹಣ್ಣಿನ ಕೇಸರಿ ಬಾತು ಎಲ್ಲವನ್ನು ಮಾಡ್ಕೋಬೋದು. ಈಗ ಹಲಸಿನ ಹಣ್ಣಿನ ಸೀಸನ್ನು ಹೇರಳವಾಗಿ ಬರುತ್ತೆ, ಅದಕ್ಕೋಸ್ಕರ ದೇವಿಯ ನೈವೇದ್ಯಕ್ಕೆ ಶುಕ್ರವಾರದೊತ್ತು ನೀವು ಇದನ್ನೆಲ್ಲ ಈಸಿಯಾಗಿ ಮಾಡ್ಕೋಬೋದು. ಹೆಚ್ಚಿಗೆ ಕಷ್ಟ ಇಲ್ಲ. ಮನೇಲಿರ್ತಕ್ಕಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಮನೆ ಮಂದಿ ಎಲ್ಲ ಸಂತೋಷವಾಗಿಯೂ ತಿನ್ಬೋದು, ದೇವಿಗೂ ಸಹ ನೈವೇದ್ಯಕ್ಕೆ ಇಡ್ಬೋದು. ಈಗ ನಾನು ಉಂಡೆಗಳನ್ನು ಕಟ್ಟಿ ನಿಮಗೆ ಶೇರ್ ಮಾಡ್ತೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಟ್ಕೋಬೇಕು. ನೋಡಿ ಸ್ನೇಹಿತರೆ, ಸ್ವಲ್ಪನೇ ಹಾಲು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಕಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೀವು 8ರಿಂದ 10 ದಿನ ಇಟ್ಟರು ಗಟ್ಟಿ ಆಗೋದಿಲ್ಲ, ಮೃದುವಾಗೇ ಇರುತ್ತೆ. ಆಮೇಲೆ ಇದನ್ನೇನು ನೀವು ಫ್ರಿಡ್ಜಲ್ಲಿ ಇಟ್ಕೋಬೇಕಾಗಿಲ್ಲ, ಹೊರಗಡೆನೇ ಇಟ್ಕೋಬೋದು, ಕೆಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಸಂಪೂರ್ಣವಾಗಿ ಕಟ್ಟಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮಾಡ್ಕೊಳ್ಳಿ. ಅಮಾವಾಸ್ಯೆ, ಆಷಾಢ ಶುಕ್ರವಾರಗಳು, ಪ್ರಥಮ ಏಕಾದಶಿ ಎಲ್ಲ ಇನ್ನು ಆಷಾಢದಿಂದಲೇ ಹಬ್ಬಗಳ ಸಾಲು. ಶ್ರಾವಣದಿಂದ ಹಬ್ಬಗಳ ಸಾಲು ಅಂತ ಹೇಳ್ತಾರೆ, ಅದು ಸುಳ್ಳು. ಆಷಾಢದಿಂದನೇ ಶುರು. ಆಷಾಢ ಶುಕ್ರವಾರ, ಆಷಾಢ ಮಂಗಳವಾರ, ಪ್ರಥಮ ಏಕಾದಶಿ, ಹೀಗೆ ಪ್ರತಿಯೊಂದು ಆಷಾಢದಿಂದನೇ ಶುರು ಆಗೋದು. ನೀವು ಎಲ್ಲ ಶುಕ್ರವಾರಗಳಲ್ಲಿ ಒಂದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಂದೆ ಬರ್ತಾ ಇದೆ. ಇನ್ನು ಆಷಾಢದಿಂದ ಶುರು ಆದರೆ ಇನ್ನು ಅಪ್ ಟು ಮಾರ್ಗಶಿರದವರೆಗೂ ಲೈನಕ್ಕೆ ಹಬ್ಬಗಳಿದ್ದೇ ಇರುತ್ತೆ. ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.